ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ, ಒಂದು ಸ್ಪೂನು ಮೆಣಸು ಹಾಕ್ತಾಯಿದ್ದೀನಿ, ಚಿಕ್ಕ ಸ್ಪೂನಲ್ಲಿ 4-5 ಲವಂಗ ಹಾಕ್ತಾಯಿದ್ದೀನಿ, ಚಕ್ಕೆ 4 ಪೀಸು ಸಣ್ಣದೊಂದು ಅರ್ಧ ಇಂಚಷ್ಟು ಪುಡಿ ಮಾಡ್ಕೊಂಡು ಚಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕ್ತೀನಿ, ತಪ್ಪಕ್ಕೆ ಹೆಚ್ಚಿಟ್ಕೊಂಡಿರೋದು ಒಂದು ದೊಡ್ಡ ಈರುಳ್ಳಿ, ಒಂದು ಈರುಳ್ಳಿ, ಒಂದು ದೊಡ್ಡ ಬೆಳ್ಳುಳ್ಳಿ ಬಿಚ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಒಂದು ಗೆಡ್ಡೆ ಬಿಡಿಸಿಟ್ಕೊಂಡಿರೋದು ಬೆಳ್ಳುಳ್ಳಿ, ಒಂದು 4 ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ, ಶುಂಠಿ ಹಚ್ಚಿಟ್ಕೊಂಡಿರೋ ಶುಂಠಿ ಹಾಕ್ತಾಯಿದ್ದೀನಿ, ಒಂದು ದೊಡ್ಡ ಟೊಮೆಟೊ, ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಹೋಳು ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಕ್ತಾಯಿದ್ದೀನಿ, ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ, ಧನಿಯಾ ಪುಡಿ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ, ಕೆಂಪು ಆಗೋಕ್ಕಂತ ಫ್ರೈ ಮಾಡ್ಕೊತಾ ಇದ್ದೀನಿ, ಉಳ್ಳಾಗಡ್ಡೆ ಹಾಕ್ತಾಯಿದ್ದೀನಿ, ಅಷ್ಟೇ. ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ, ಸ್ವಲ್ಪ ಬಿಸಿ ಆಗಲಿ ಕುಕ್ಕರ್ ಇಟ್ಕೊಳ್ಳೋಣ, ಬಿಸಿಯಾಗಿದೆ ಕುಕ್ಕರು, 1 ಸ್ಪೂನು ಎಣ್ಣೆ ಹಾಕೋಣ, ಒಂದು ಸಣ್ಣಕ್ಕೆ ಹಚ್ಕೊಂಡಿರೋ ಸಣ್ಣ ಈರುಳ್ಳಿ ಒಂದು ಹಚ್ಕೊಂಡು ಹಾಕ್ಕೊತಾ ಇದ್ದೀನಿ, ಒಂದು ಚಿಕ್ಕೆ ಅಂದರೆ 1/4 ಸ್ಪೂನಷ್ಟು ಅರಿಶಿನ, ದೊಡ್ಡ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು,
ಇಸ್ಕಿದ ಬೇಳೆ ರೆಡಿ, ಇಸ್ಕಿಟ್ಟಿರೋದು ರೆಡಿ ಮಾಡಿರೋದು ಹಾಕ್ತಾಯಿದ್ದೀನಿ. ಒಂದು ಕಪ್ ಸ್ವಲ್ಪ ರುಬ್ಕೊಳ್ಳೋಕ್ಕೆ ತೊಳೆದಿದ್ದು ಬಾಣಲಿದು ಖಾರ ಇರುತ್ತಲ್ಲ, ನೀರು ಹಾಕ್ಕೊಳ್ಳೋಣ. ಈಗ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ನುಣ್ಣಗಾಗಿದೆ ಇವಾಗ ಮಸಾಲೆ ಹಾಕೋಣ. ನೀರು ಹಾಕ್ತಾಯಿದ್ದೀನಿ. ನೋಡೋಣ, ಸ್ವಲ್ಪ ಸೌಟಲ್ಲಿ ಆಡಿಸಿ ಗಟ್ಟಿಗಿದೆಯಾ ತೆಳ್ಳಗಿದೆಯಾ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಖಾರ ಗಟ್ಟಿಗಿದೆಯಾ ನೋಡೋಣ. ಇಲ್ಲ, ಒಂದು ಸ್ವಲ್ಪ ಗಟ್ಟಿಗಿದೆ, ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಈಗ ಸಾರು ಚೆನ್ನಾಗಿದೆ. ತಿರ್ಗಾ ಬೆಂದ ಮೇಲೆ ಇನ್ನು ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಸಾರು, ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕೋಣ ಅಂತ. ಈಗ ಲಿಡ್ ಮುಚ್ಚಿ ವೈಟ್ ಬಾಯ್ಲ್ ಹಾಕಿ 2 ಕೂಗ್ಸೋದು ಅಷ್ಟೇ. ಇವಾಗ ಬಿಚ್ಚಬಾರ್ದು. ಹಾಂ ನೋಡಿ, ಇದ್ಕಿದ ಅವರೇ ಬೇಳೆ ಸಾಂಬಾರು ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ. ಇದೊಂಥರ ಡಿಫ್ರೆಂಟ್ ಇದ್ಕಿದ ಬೇಳೆ ಸಾಂಬಾರು, ಇದು ತುಂಬ ಚೆನ್ನಾಗಿರುತ್ತೆ.